ಪ್ರಜಾಪ್ರಭುತ್ವ ಒಬ್ಬ ವ್ಯಕ್ತಿ ಕೈಯಲ್ಲಿ ಜಾರುವಂಥ ಎಲ್ಲ ಸಾಧ್ಯಗಳು ಕಂಡು ಬರ್ತಾ ಇದ್ದಾವೆ. ಅದಕ್ಕಾಗಿ ಈಗಾದರೂ ನಮ್ಮ ಸುಪ್ರೀಂ ಕೋರ್ಟ್ ಇದ್ದಿದ್ದು ಇದಕ್ಕೇನಾದರೂ ತಡೆ ಹಾಕ್ಬೋದಾ, ಇದು ನಿಲ್ಲಿಸ್ಬೋದಾ, ಈ ಕ್ಯಾಬಿನೆಟ್ ಮಿನಿಸ್ಟರ್ನ ಬದಲಾಗಿ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ CJI ಅವರು ನೇಮಿಸ್ಬೋದಾ, ಇವೆಲ್ಲವೂ ಈಗ ಒಂದು ಚರ್ಚಾ ವಿಷಯ ಆಗಿದ್ದಾವೆ ನಾಡಿನ ತುಂಬ, ದೇಶದ ತುಂಬ. ಅದಕ್ಕೆ ಗೊತ್ತು ಇಷ್ಟರಲ್ಲೇ ಬರೋ ಸಾಧ್ಯತೆಗಳು ಇದ್ದಾವೆ. ಅದೇನೋ ಆಗಲಿ, ಒಟ್ಟಿನಲ್ಲ ಈ ಒಂದು ಆಯ್ಕೆ, ಈ ಸಲದ ಆಯ್ಕೆ ಪ್ರಧಾನಿ ಪರ ಅಥವಾ ಸರ್ಕಾರದ ಪರ ಇರುತ್ತಿರೋಂಥ ವ್ಯಕ್ತಿ ಮತ್ತೊಮ್ಮೆ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಅಲ್ಲ, ಚೀಫ್ ಎಲೆಕ್ಷನ್ ಕಮಿಷನರ್ ಆಗ್ತಾ ಇದ್ದಾರೆ. ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಅವ್ರನ್ನ ಇದರಲ್ಲಿ ಹಾಕ್ತಾರಾ ಇಲ್ಲವ ಅನ್ನುವಂಥದ್ದು ಮೋಸ್ಟ್ಲಿ ಕಾನೂನು ಇರೋದರಿಂದ, ಕಾನೂನು ಏನು ಹೇಳ್ತದೆ ಅದನ್ನು ಸುಪ್ರೀಂ ಕೋರ್ಟ್ ಚೀಫ್ ಜಸ್ಟಿಸ್ ಮಾಡಬೇಕಾಗ್ತದೆ. ಅದು ಮೋಸ್ಟ್ಲಿ ಸರ್ಕಾರದ ಪರಿಣಾಮ ಬೀಳ್ಬೋದು ಡಿಸಿಷನ್ ಅಂತೇಳಿ. ಆದರೂ ನಮ್ಮ CJI ಸಂಜೀವ್ ಖನ್ನಾ ಅವರು ಏನಾದರೂ ಡಿಫ್ರೆಂಟ್ ಆದಂತಹ, ಯಾಕಂದರೆ ಇಲ್ಲೇ ನಿಷ್ಪಕ್ಷಪಾತವಾದ ಅನ್ನೋಂಥ ಮಾತದ, ಯಾವುದೇ ಪಕ್ಷಕ್ಕೆ ಸಂಬಂಧ ಇಲ್ಲಂಥ ವ್ಯಕ್ತಿಯಲ್ಲಿ ಇರಬೇಕು ಅಂದರೆ ಆ ನೆಲೆಯಲ್ಲಿ ಏನಾದರೂ ಪಾರದರ್ಶಕವಾಗಿರಬೇಕು ಅನ್ನೋ ದೃಷ್ಟಿ ಇಟ್ಕೊಂಡು ಆ ನೆಲೆಯಲ್ಲಿ ಏನಾದರೂ ಒಂದಿಷ್ಟು ಡಿಫ್ರೆಂಟ್ ಆದಂಥ ನಿರ್ಧಾರ ಕೊಡ್ಬೋದಾ, ನಿರ್ಣಯ ಕೊಡ್ಬೋದಾ, ತೀರ್ಪು ಕೊಡ್ಬೋದಾ ನೋಡೋಣ. ಅದು ಏನಾಗ್ತದೆ. ಈಗ ಮಾತ್ರ ನಮ್ಮ ಚೀಫ್ ಎಲೆಕ್ಷನ್ ಕಮಿಷನರ್ ಅವರು ಜ್ಞಾನೇಶ್ ಕುಮಾರ್ ಅಂತೇಳಿ ಕೇಳಿ ಬರ್ತಾ ಇದೆ. ನೋಡೋಣ ಅದು ಏನಾಗ್ತದೆ, ಬದಲಾಗ್ತದೆ, ಮುಂದುವರಿತದೋ, ಮೋಸ್ಟ್ಲಿ ಮುಂದುವರಿತದೆ ಅಂತ ಹೇಳ್ತಾ, ಆದಷ್ಟು ಎಲೆಕ್ಷನ್ ಕಮಿಷನ್ನ ಸ್ವತಂತ್ರವಾಗಿ ಸ್ವಾಯತ್ತವಾಗಿದ್ದರೆ ಭಾಳ ಒಳ್ಳೆಯದು ಅಂತೇಳಿ ನಮ್ಮ ಮನಸ್ಸಿನ ಮಾಧ್ಯಮ ಜೊತೆಗೆ ಹಂಚ್ಕೊಂಡಿದ್ವಿ. ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿರಿ, ಜೊತೆಗೆ ಸಬ್ಸ್ಕ್ರೈಬ್ ಸಿಗೋಬೇಡ್ರಿ. S60 ನ್ಯೂಸ್ ಅರ್ಧ ಸೀತಾರಾಮ ಸತ್ಯದ ಕೈಗಳಲ್ಲಿ ವಂದನೆಗಳು.